ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ, ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಆಗ್ತಾರೆ ಅನ್ನೋ ಚರ್ಚೆಗಳು ಅಭಿಯಾನ ಕೂಡ ಸ್ಟಾರ್ಟ್ ಆಗಿರೋದು. ಒಂದು ವೇಳೆ ಸತೀಶ್ ಜಾರಕಿಹೊಳಿ ಆದರೆ ನಾವು ಭಾಳ ಟೈಮ್ ಹೇಳಿದ್ರೆ ನಮ್ಮ ಜಿಲ್ಲಾ ಲೆವೆಲ್ ಯಾರು ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಇದ್ರೆ ನಮಗೆ ಈಗ ಉತ್ತರ ಕರ್ನಾಟಕದಲ್ಲಿ ಇಲ್ಲ ಚಲೋ ಆಗ್ತಾರೆ, ಪಕ್ಷ ಬಿಟ್ಟು ಇದು ಕೆಲಸ ಮಾಡ್ತಾರೆ. ಅದ ಕಾರಣ ನಮ್ಮ ಸಮೀಪ ಚೀಫ್ ಮಿನಿಸ್ಟರ್ ಆಗಿದ್ರೆ ಭಾಳ ಚಲೋ ಅದ. ಮತ್ತು ಇವರು ಸಾಹೇಬರು ರೇಸ್ನಲ್ಲಿ ಅದ, ಇವರಿಗೆ ಸಿಗ್ಬೋದು ಅಂತ ಅದ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಮ್ಮ ಸಮೀಪ ಮನುಷ್ಯ ಖುಷಿ ಆಗ್ತದೆ. ಆಮೇಲೆ ಅಭಿವೃದ್ಧಿ ಆಗುತ್ತೆ ಅಂತ ಸರ್, ಅಂದರೆ ಭಾಳ ಹಿಂದುಳಿದ ತಾಲೂಕು ನಮ್ಮ ಖಾನಾಪುರ, ಭಾಳ ಹಿಂದುಳಿದೈತಿ ಖಾನಾಪುರ, ಅಭಿವೃದ್ಧಿ ಆಗುತ್ತೆ ಅಂದರೆ ಸಿಎಂ ಆಗ್ಬೋದು. ಯಾಕಂದ್ರೆ ಇವರು ಎಲ್ಲ ಗೊತ್ತ ಸರ್, ಸಮೀಪ ಈಗ ಸೇಜಾರಿ ಲೇಬರಿಂಗ್ ಅಂತ ಹೇಳ್ತಿಲ್ಲ, ಇವರು ಬೆಲ್ಗಾಂನಲ್ಲಿ ಕೆಲಸ ಮಾಡ್ತಾರೆ. ಮತ್ತು MLC ಆಗಿ ಪೂರಾ ಅಡ್ಡಾಡಿದ್ದೀವಿ. ಬಟ್ ಒಂದು 93 to 99 ಗ್ರಾಮ ಪಂಚಾಯತ್ ಸದಸ್ಯರು ಆ ಟೈಮ್ನಲ್ಲಿ ಇವರು ಈ ಕ್ಷೇತ್ರ ಎಲ್ಲ ನೋಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸಿಎಂ ಆದರೆ ನಿಮ್ಮ ಬೆಂಬಲ ಇರುತ್ತೆ? ಬೆಂಬಲ ಅಂದ್ರೆ ಇದು ಬೆಂಬಲ ಅಂದ್ರೆ ನಮ್ಮ ಪಾರ್ಟಿದಿಂದ ಬೆಂಬಲ ಯಾರು ಕೊಡೋಂಗಿಲ್ಲ. ಅದು 136 ಸೀಟ್ ಇವರಿಗೆ ಆಲ್ರೆಡಿ ಅದಾರೆ. ಇದು ಏನು ಬೇರೆ ರಾಜಕೀಯ ಏನು ಆಗಂಗಿಲ್ಲ ಅಲ್ಲಿ. ಪಕ್ಕ ಏನು ಪ್ರಾಬ್ಲಮ್ ಇಲ್ಲ. ಹಾಂ, ವೈಯಕ್ತಿಕ ಅದ ಏನು ಅದೇ ಏನು ಪ್ರಾಬ್ಲಮ್.